ಎಲ್ಲರಿಗೂ ನಮಸ್ತೆ. ಮೈಸೆಲ್ಫ್ ಡಾಕ್ಟರ್ ರಾಘವೇಂದ್ರ ಆರ್ ಎಚ್, ಅಸಿಸ್ಟೆಂಟ್ ಪ್ರೊಫೆಸರ್, GFGC ಶಿರಾಳಕೊಪ್ಪ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಬಿಸ್ನೆಸ್ ರೆಗ್ಯುಲೇಷನ್ನ 20ನೇ ಸೆಷನ್ನ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಬಿಸ್ನೆಸ್ ರೆಗ್ಯುಲೇಷನ್ನ 20ನೇ ಸೆಷನ್ ಯಾವುದ್ರ ಬಗ್ಗೆ ಅಂತ ಹೇಳಿದರೆ, ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅನ್ನುವ ಒಂದು ವಿಚಾರದಲ್ಲಿ. ನಿಮಗೆ ಆಲ್ರೆಡಿ ಕಳೆದ ಸೆಷನ್ಸ್ನಲ್ಲಿ ಒಂದು ಹಲವಾರು ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ. ಬಿಸ್ನೆಸ್ ರೆಗ್ಯುಲೇಷನಲ್ಲಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆದಂತಹ ಕಾಂಟ್ರಾಕ್ಟ್, ಇಂಥ ಒಂದು ಕಾಂಟ್ರಾಕ್ಟಲ್ಲಿ ಯಾಕಂತ ಹೇಳಿದರೆ ಕಾಂಟ್ರಾಕ್ಟ್ ಅಂತೇಳಿದರೆ ಇಟ್ ಈಸ್ ಎ ಆಬ್ಲಿಗೇಷನ್ ಆನ್ ದ ಬೋತ್ ಪಾರ್ಟೀಸ್ ಟು ಪರ್ಫಾರ್ಮ್ ದೇರ್ ರೆಸ್ಪೆಕ್ಟಿವ್ ಪ್ರಾಮಿಸಸ್. ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆಸ್ಪೆಕ್ಟು ಕಾಂಟ್ರಾಕ್ಟ್. ಯಾಕಂತೇಳಿದರೆ ಈ ಒಂದು ಕಾಂಟ್ರಾಕ್ಟ್ನಲ್ಲಿ ನಾವು ಏನನ್ನು ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿದರೆ, ಇಟ್ ಈಸ್ ಎ ಫಾರ್ಮೇಷನ್ ಬೈ ಆಬ್ಲಿಗೇಷನ್ ಆನ್ ಬೋತ್ ದ ಪಾರ್ಟೀಸ್ ಟು ಪರ್ಫಾರ್ಮ್ ದೇರ್ ರೆಸ್ಪೆಕ್ಟಿವ್ ಪ್ರಾಮಿಸಸ್. ಒಂದು ನಮ್ಮಲ್ಲಿ ಒಂದು ಒಡಂಬಡಿಕೆ ಅಂತೇಳಿ ಮಾಡ್ಕೊಳ್ತೀವಿ. ಇಂಥ ಟೈಮಿಗೆ ಕೊಡ್ತೀವಿ, ಅಥವಾ ಸೇವೆ ಅಥವಾ ಸರಕುಗಳು ಇಂಥ ಟೈಮಿಗೆ ಇಷ್ಟು ಕೊಡ್ತೀನಿ, ಇಂಥ ಟೈಮಿಗೆ ಇಂಥ ಸೇವೆ ಮಾಡ್ತೀವಿ ಅಂತೇಳಿ ಒಂದು ಕಾಂಟ್ರಾಕ್ಟ್ನ ಮಾಡ್ಕೊಂಡ್ಬಿಟ್ಟು ನಂತರದಲ್ಲಿ ನಾವು ಆ ಒಂದು ವ್ಯವಸ್ಥೆನ ಕಲ್ಪಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಆದ್ದರಿಂದ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ನಲ್ಲಿ ನಮಗೆ ಕಾಂಟ್ರಾಕ್ಟ್ ಅನ್ನೋದು ಭಾಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ ಕೇಸ್ ಈ ಕಾಂಟ್ರಾಕ್ಟ್ನ ಅಕಸ್ಮಾತ್, ಆಸ್ ಯು ಆಲ್ ನೋ ದಟ್ ಇಫ್ ದ ಕಾಂಟ್ರಾಕ್ಟ್ ನೀಡ್ಸ್ ಅಟ್ಲೀಸ್ಟ್ 2 persons, ಅಕಸ್ಮಾತ್ ಈ ಕಾಂಟ್ರಾಕ್ಟ್ನಲ್ಲಿ ಆ ಒಂದು ಟೈಮ್ ಬೌಂಡಿಗೆ ಆ ಒಂದು ಪ್ರಾಮಿಸ್ನ ಫುಲ್ಫಿಲ್ ಮಾಡ್ತೀವಿ ಅಂತೇಳಿ ನಾವು ಮಾತಾಡ್ಕೊಂಡಿದ್ದೀವಿ. ಇನ್ ಕೇಸ್ ಸಮ್ ಆಫ್ ದ ರೀಸನ್ಸ್, ಅಕಸ್ಮಾತ್ ಆ ಕಾಂಟ್ರಾಕ್ಟ್ನ ನಾವು ಸಫಲ ಮಾಡೋದಕ್ಕಾಗೋದಿಲ್ಲ, ಅಥವಾ ವೆನ್ ಒನ್ ಆಫ್ ದೆಮ್ ಫೇಲ್ಸ್ ಟು ನೆಗ್ಲೆಕ್ಟ್ ಆರ್ ರೆಫ್ಯೂಸ್ ಟು ಪರ್ಫಾರ್ಮ್ ಹಿಸ್ ಪ್ರಾಮಿಸ್, he said to have committed a breach of contract. ಹಾಗಾಗಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಎನಿ ಒನ್ ಆಫ್ ದ ಪಾರ್ಟೀಸ್ ಕಮ್ಸ್ ಅಂಡರ್ ದಿ ಕಾಂಟ್ರಾಕ್ಟ್ ಹೂ ಫೇಲ್ಸ್ ಆರ್ ಬೈ ವೇ ಆಫ್ their negligence or by refuses, they fails their promises to perform their promises. That is called a breach of contract ಅಂತೇಳಿ ಇಂದಿನ ತರಗತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇವಾಗ ನಾವು ಅರ್ಥ ಮಾಡ್ಕೊಳ್ಳೋಣ ಈ ಬ್ರೀಚ್ ಆಫ್ ಕಾಂಟ್ರಾಕ್ಟಿನ ಅಂದರೆ ಏನು ಅಂತ ತಿಳ್ಕೊಂಡಿವಿ. ಈ ಬ್ರೀಚ್ ಆಫ್ ಕಾಂಟ್ರಾಕ್ಟನ್ನ ಆಗಿದ್ದಕ್ಕೆ, ಈ ಒಂದು ನಮ್ಮಲ್ಲಿರ್ತಕ್ಕಂಥ ಒಪ್ಪಂದ ಅಥವಾ ಪ್ರಾಮಿಸ್ನ ಮುರಿದಿದ್ದಕ್ಕೆ ಒಂದು ಪಾರ್ಟಿಯ ಪ್ರಾಮಿಸ್ನ ಮುರಿಯೋದ್ರಿಂದ ಇನ್ನೊಂದು ಪಾರ್ಟಿಗೆ ನಷ್ಟ ಆಗತ್ತೆ, ಹೌದಾನೆ? ಅದು ಯಾರಾದರೂ ಆಗಿರ್ಬೋದು. ಎನಿ ಒನ್ ಆಫ್ ದ ಪಾರ್ಟಿ ಹೂ ಫೇಲ್ಸ್ ಟು ಡೂ or keep their promises, perform their promises, then one party will face loss. ಹಂಗಿದ್ಮೇಲೆ ಎನಿ ಒನ್ ಆಫ್ ದ ಪಾರ್ಟಿ ವಿಲ್ ಫೇಸ್ ಎ ಲಾಸ್. ಹಂಗಿದ್ಮೇಲೆ ಆ ಪಾರ್ಟಿಗೆ ನಮ್ಮಲ್ಲಿ ಈ ಒಂದು ಕಾಂಟ್ರಾಕ್ಟ್ ಆ್ಯಕ್ಟ್ನ ಮುಖಾಂತರ, ಕಾಂಟ್ರಾಕ್ಟ್ ಆ್ಯಕ್ಟ್ನ ಅಡಿನಲ್ಲಿ, ಕಾಯ್ದೆನಲ್ಲಿ ಏನು ಆ ವ್ಯಕ್ತಿಗೆ ನಷ್ಟ ಪರಿಹಾರ ಏನಿದೆ ಅನ್ನೋದ್ರ ಬಗ್ಗೆ ಭಾಳನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆಸ್ಪೆಕ್ಟ್ ಇದು. ಈ ಒಂದು ಕ್ಲಾಸನ್ನು ನಾವು ಕಳೆದ ತರಗತಿಯಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಯಾಕಪ್ಪ ಅಂತೇಳಿದರೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ. ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಟೇಕ್ಸ್ ಪ್ಲೇಸ್ ಎನಿ ಅದರ್ 2 types, maybe actual breach of contract or anticipated breach of contract. That one we have discussed in our previous sessions, and today we are going to discuss about the remedies for breach of contract. So under the Contract Act we have various remedies for breach of contract. Those are rescission of the contract, suit for damages, suit for specific performance, suit for injunction, and finally suit upon quantum merit. ಈ ರೀತಿ ಭಾಳಷ್ಟು ಇವಿದಾವೆ ರೆಮಿಡೀಸ್ ಅವೈಲೇಬಲ್ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಕಳೆದ ತರಗತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ರೆಸಿಷನ್ ಆಫ್ ದಿ ಕಾಂಟ್ರಾಕ್ಟಲ್ಲಿ ಒಂದು ರೆಸಿಷನ್ ಆಫ್ ದಿ ಕಾಂಟ್ರಾಕ್ಟ್ ಅನ್ನೋ ಒಂದು ಏನು ಅಂತೇಳಿ ತಿಳ್ಕೊಂಡಿದ್ದೀವಿ. ಸೊ ಆದ್ಮೇಲೆ ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋಗೋಣ. ವಾಟ್ ಆರ್ ದ ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂಡರ್ ದಿ
suit for damages. Remedies available for breach of contract under the suit for damages. ಯಾವೊಂದು ನಷ್ಟ ಪರಿಹಾರ ತತ್ವದಲ್ಲಿ ಭಾಳಷ್ಟು ಇವು ಇದ್ದಾವೆ, ಪಾಯಿಂಟ್ಸ್, ಇವು ಆಸ್ಪೆಕ್ಟ್ಗಳಿದ್ದಾವೆ ನಷ್ಟ ಪರಿಹಾರ. ಇವು ಅದರಲ್ಲಿ ಬಹಳ ಪ್ರಮುಖವಾಗಿ ಬರ್ತಕ್ಕಂಥದ್ದು ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ಸೂಟ್ ಫಾರ್ ಡ್ಯಾಮೇಜಸ್. ಸೂಟ್ ಅಂತ ಹೇಳಿದ್ರೆ ನಮಗೆ ಗೊತ್ತೇ ಇದೆ, ನಾವೊಂದು ಅಪ್ಲಿಕೇಶನ್ನ ಹಾಕಿ ಏನದು ನಮಗೇನು ನಷ್ಟ ಆಗಿದೆಯಲ್ಲ ಆ ನಷ್ಟವನ್ನು, ಆ ಒಂದು ಡ್ಯಾಮೇಜಸನ್ನು ಏನಾಗಿದೆಯಲ್ಲ ಅದನ್ನು ಹೇಗಾದರೂ ಮಾಡಿ ಆ ಒಂದು ಬ್ರೀಚ್ ಆಫ್ ಕಾಂಟ್ರಾಕ್ಟಿಂದ ಆಗಿರ್ತಕ್ಕಂಥ ನಷ್ಟ ಡ್ಯಾಮೇಜನ್ನು ಸರಿದೂಗಿಸೋದಕ್ಕೆ ನಾವು ಈ ಒಂದು ಕಾಯ್ದೆಯ ಮುಖಾಂತರ ಪ್ರಯತ್ನಿಸೋದನ್ನೇ ಸೂಟ್ ಫಾರ್ ಡ್ಯಾಮೇಜಸ್ ಅಂತೇಳಿ ಕರಿತೀವಿ. ಹಂಗಿದ್ಮೇಲೆ ಸೂಟ್ ಫಾರ್ ಡ್ಯಾಮೇಜಸ್, ವೆನ್ ಎ ಕಾಂಟ್ರಾಕ್ಟ್ ಈಸ್ ಬ್ರೋಕನ್ ದ ಇಂಜೂರ್ಡ್ ಪಾರ್ಟಿ ಕ್ಯಾನ್ ಕ್ಲೈಮ್ ಡ್ಯಾಮೇಜಸ್ ಫ್ರಮ್ ದಿ ಅದರ್ ಪಾರ್ಟಿ. The object of awarding damages for the breach of contract is to put the injured party in the same financial position as if the contract had been performed, and no compensation is to be given for any indirect or remote loss on account of breach. ಸೊ ಆತ್ಮ ವಿದ್ಯಾರ್ಥಿಗಳು ಕ್ಲಿಯರ್ ಆಗಿ ಹೇಳಿದ್ದೀವಿ. ಸೂಟ್ ಫಾರ್ ಡ್ಯಾಮೇಜಸ್ ಅಂತ ಹೇಳಿದ್ರೆ ವೆನ್ ಎ ಕಾಂಟ್ರಾಕ್ಟ್ ಈಸ್ ಬ್ರೋಕನ್, ಯಾವಾಗ ನಮ್ಮ ಒಪ್ಪಂದ ಮುರಿದು ಬಿತ್ತು, ದ ಇಂಜೂರ್ಡ್ ಪಾರ್ಟಿ ಕ್ಯಾನ್ ಕ್ಲೈಮ್ ಡ್ಯಾಮೇಜಸ್ ಫ್ರಮ್ ದಿ ಅದರ್ ಪಾರ್ಟಿ. ಇರ್ತಕ್ಕಂಥ ಇಬ್ಬರು ಪಾರ್ಟಿಯಲ್ಲಿ ಯಾರಾದರೂ ಒಬ್ಬ ಪಾರ್ಟಿಯ ಒಂದು ನೆಗ್ಲಿಜೆನ್ಸಿಂದ ಆ ಒಪ್ಪಂದ ಮುರಿದು ಬಿತ್ತು, ನೆಗ್ಲಿಜೆನ್ಸು ಇಂಟೆನ್ಷನ್ಲಿ ಅನ್ಇಂಟೆನ್ಷನ್ಲಿ ಏನಾದರೂ ಒಂದು ರೀಸನ್ನಿಂದ ಇರ್ಬೋದು, ಆ ಒಪ್ಪಂದ ಮುರಿದು ಬಿದ್ದಿದೆ. ಈ ವ್ಯಕ್ತಿನೇ ನಂಬ್ಕೊಂಡ್ಬಿಟ್ಟು ಒಪ್ಪಂದ ಮಾಡಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿಗೆ ಆ ಒಪ್ಪಂದ ಮುರಿದು ಬಿದ್ದಿದ್ದರಿಂದ ಡ್ಯಾಮೇಜಸ್ ಆಗಿದೆ. ಹಾಗಾಗಿ ಈ ಒಂದು ಸೂಟ್ ಫಾರ್ ಡ್ಯಾಮೇಜಸ್ನ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ is to put the injured party in the same financial position as if the contract had been performed. ಅದೇನು ಒಬ್ಬ ಪಾರ್ಟಿಗೆ ಆಗಿದೆಯಲ್ಲ ಡ್ಯಾಮೇಜ್ಗಳು, ಅದೇ ಥರ ಡ್ಯಾಮೇಜಸ್ನ ನಷ್ಟ ಪರಿಹಾರ ತತ್ವದಲ್ಲಿ ಇನ್ನೊಬ್ಬ ಪಾರ್ಟಿಗೆ ಯಾವ ರೀತಿ ಆಗತ್ತೆ ಅನ್ನೋದನ್ನ ನಾವು ತಿಳಿಸುವ ಒಂದು ಉದ್ದೇಶದಿಂದಲೇ ಈ ಒಂದು ಸೂಟ್ ಫಾರ್ ಡ್ಯಾಮೇಜಸ್ ಅನ್ನೋ ಒಂದು ಕಾಯ್ದೆಯಲ್ಲಿರ್ತಕ್ಕಂಥ ಒಂದು ನಷ್ಟ ಪರಿಹಾರದ ಒಂದು ತತ್ವ ಅಂತೇಳಿ ನಾವು ತಿಳ್ಕೊಳ್ತೀವಿ. ಅಲ್ಲಿ ಇನ್ನೊಂದು ಭಾಳ ಇಂಪಾರ್ಟೆಂಟು, ನೋ ಕಾಂಪನ್ಸೇಷನ್ ಇಸ್ ಟು ಬಿ ಗಿವನ್ ಫಾರ್ ಎನಿ ಇಂಡೈರೆಕ್ಟ್ ಆರ್ ರಿಮೋಟ್ ಲಾಸ್ ಆನ್ ಅಕೌಂಟ್ ಆಫ್ ಬ್ರೀಚ್. ಈ ನಷ್ಟ ಪರಿಹಾರ ತತ್ವದಲ್ಲಿ ಅಕಸ್ಮಾತ್ ಅವ್ರಿಗೆ ತಿಳಿದಿದ್ದು ತಪ್ಪು ಮಾಡಿದ್ದ ಅಂದರೆ ಸರಿ, ಅದು ಕಾಂಪನ್ಸೇಷನ್ ಕೊಡೋಣ. ತಿಳಿಯದೇ ಆಗಿರ್ತಕ್ಕಂತಹ ಡ್ಯಾಮೇಜು ಅಥವಾ ಅಲ್ಪ ಪ್ರಮಾಣದ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ರೀತಿಯ ಕಾಂಪನ್ಸೇಷನ್ಗೆ ಒಂದು ಮಾನ್ಯತೆ ಇಲ್ಲ ಅಂಥೇಳಿ ನಾವಿಲ್ಲಿ ಒಂದು ನೋಟಾಗಿ ತಿಳ್ಕೊಳ್ಳೋಣ. ಹಂಗಿದ್ಮೇಲೆ ಈ ಸೂಟ್ ಫಾರ್ ಡ್ಯಾಮೇಜಸಲ್ಲಿ ಇನ್ನೂ ಭಾಳಷ್ಟು ಟೈಪ್ಸ್ಗಳು ನಾವು ನೋಡ್ತಾ ಬರ್ತೀವಿ. ಸೂಟ್ ಫಾರ್ ಡ್ಯಾಮೇಜಸಲ್ಲಿ ಇದೇ ರೀತಿಯಾಗಿ ಇನ್ನೂ ಕೆಲವೊಂದು ಟೈಪ್ಸ್ಗಳಿದಾವೆ. ಅವು ಯಾವ್ಯಾವ ಟೈಪ್ಸ್ಗಳು ಅಂತೇಳಿ ನಾವು ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀವಿ, ಅದನ್ನ ಅರ್ಥ ಮಾಡ್ಕೊತ ಬರೋಣ. ಕಾಂಪನ್ಸೇಟರಿ ಡ್ಯಾಮೇಜಸ್ ಅಂದರೆ ನಮ್ಮಲ್ಲಿ ಭಾಳಷ್ಟು ಇದ್ದಾವೆ. ಕಾಂಪನ್ಸೇಟರಿ ಡ್ಯಾಮೇಜಸ್ ಇದೆ, ಸ್ಪೆಷಲ್ ಡ್ಯಾಮೇಜಸ್ ಅಂತ ಇದೆ, ಎಕ್ಸಂಪ್ಲರಿ ಡ್ಯಾಮೇಜಸ್ ಆರ್ ವಿಂಡಿಕ್ಟಿವ್ ಡ್ಯಾಮೇಜಸ್ ಅಂತ ಇದೆ, ನಾಮಿನಲ್ ಡ್ಯಾಮೇಜಸ್ ಅಂತಲೂ ಬರುತ್ತೆ. ನೋಡ್ತೀವಿ ಅವನ್ನೆಲ್ಲ ಈ ಅಂಡರ್ ದಿ ಸೂಟ್ ಫಾರ್ ಡ್ಯಾಮೇಜಸ್ನಲ್ಲಿ ಮತ್ತೆ ಸಬ್ ಪಾಯಿಂಟಾಗಿ ಬರ್ತಕ್ಕಂತಹ ಕೆಲವೊಂದು ಇವು ಏನು ಯಾವ ಅಂಶಗಳು ಅಂತೇಳಿ ನಾವು ನೋಡ್ತಾ ಬಂದಾಗ ಕಾಂಪನ್ಸೇಟರಿ ಡ್ಯಾಮೇಜಸ್ಸು, ಸ್ಪೆಷಲ್ ಡ್ಯಾಮೇಜಸ್ಸು, ಎಕ್ಸಂಪ್ಲರಿ ಡ್ಯಾಮೇಜಸ್ ಆರ್ ವಿಂಡಿಕ್ಟಿವ್ ಡ್ಯಾಮೇಜಸ್ಸು ಅಥವಾ ನಾಮಿನಲ್ ಡ್ಯಾಮೇಜಸ್ ಅಂತೇಳಿ ಬರ್ತೀವಿ. ಸೊ ಅವೆಲ್ಲದನ್ನೂ ಇವಾಗ ಒನ್ ಬೈ ಒನ್ ಅರ್ಥ ಮಾಡ್ಕೊತ ಬರೋಣ. ಹಂಗಿದ್ಮೇಲೆ ಕಾಂಪನ್ಸೇಟರಿ ಡ್ಯಾಮೇಜಸ್ ಏನಿರ್ಬೋದು ಅಂತೇಳಿ ನೋಡೋಣ. ಆ ಒಂದು ಲೆಟರ್ಸೇ ನಿಮಗೆ ಅರ್ಥ ಮಾಡ್ತಿದೆ ಅಲ್ಲಿ. ಕಾಂಪನ್ಸೇಟರಿ ಡ್ಯಾಮೇಜಸ್ ಅಂದರೆ ದೀಸ್ ಡ್ಯಾಮೇಜಸ್ ಇನ್ಕ್ಲೂಡ್ ದಿ ಡೈರೆಕ್ಟ್ ಲಾಸ್ ಸಫರ್ಡ್ ಬೈ ದಿ ಅಗ್ರೀವ್ಡ್ ಪಾರ್ಟಿ and it is calculated on the date of breach taking into consideration the prevailing circumstances. ಅಂದರೆ ಏನಪ್ಪ ಅಂತ ಹೇಳಿದ್ರೆ ಡೈರೆಕ್ಟ್ ಲಾಸ್ ಸಫರ್ಡ್ ಬೈ ದ ಅಗ್ರೀವ್ಡ್ ಪಾರ್ಟಿ. ಏನು ಪಾರ್ಟಿ ಒಬ್ಬ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿರ್ತಕ್ಕಂಥ ಒಂದು ಪಾರ್ಟಿಗೆ ಏನು ನಷ್ಟ ಆಗಿದೆ ಅಂತೀವಲ್ಲ, ಆ ಪಾರ್ಟಿಗೆ ಏನು ನಷ್ಟ ಆಗಿದೆ ಡೈರೆಕ್ಟ್ ಲಾಸ್ ಏನಿದೆಯೋ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಯಾವಾಗಿಂದ
ಆ ಬ್ರೀಚ್ ಯಾವ ದಿವಸ ಯಾವತ್ತು ಕಾಂಟ್ರಾಕ್ಟ್ ನಮ್ಮ ಬ್ರೀಚ್ ಆಯಿತೋ ಆ ಬ್ರೀಚ್ ಆದ ದಿವಸದಿಂದ ನಾವು ಲೆಕ್ಕ ಹಾಕೊತ ಬರ್ತೀವಿ ಏನೇನು ಲಾಸ್ ಆಗಿದೆ, ಆಮೇಲೆ ಇದಕ್ಕೆ ಏನೇನು ಸರ್ಕಮ್ಸ್ಟೆನ್ಸಸ್ ಆಯಿತು ಆ ಒಂದು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗೋದಕ್ಕೆ, ಲಾಸ್ ಆಗೋದಕ್ಕೆ ಅನ್ನೋದನ್ನ ನಾವು ಮೆಜರ್ ಮಾಡಿ ಆ ಒಂದು ನಷ್ಟ ಏನಾಗಿದೆಯಲ್ಲ ಆ ನಷ್ಟವನ್ನು ತುಂಬಿಕೊಡುವಂಥ ಪ್ರಕ್ರಿಯೆಯನ್ನು ನಾವು ಕಾಂಪನ್ಸೇಟ್ರಿ ಡ್ಯಾಮೇಜಸ್ ಅಂತೇಳಿ ಕರಿತೀವಿ. ಇದು ಒಂದು ಮೇಯ್ನಾಗಿ ಬರ್ತಕ್ಕಂಥ ಸೂಟ್ ಫಾರ್ ಡ್ಯಾಮೇಜಸ್ ಬರ್ತಕ್ಕಂಥ ಒಂದು ಅಂಶ ಅಂತೇಳಿ ನಾವು ಅರ್ಥ ಮಾಡ್ಕೊಂಡಿವಿ. ಕಾಂಪನ್ಸೇಟ್ರಿ ಡ್ಯಾಮೇಜಸ್, ಕಾಂಪನ್ಸೇಟ್ರಿ ಅಂದರೆ ಕಾಂಪನ್ಸೇಟ್ ಅಂತ ಹೇಳಿದ್ರೆ ಅದೆಷ್ಟು ನನಗೆ ಅನ್ಯಾಯ, ಅದೆಷ್ಟು ನಂಗೆ ನಷ್ಟ ಆಗಿದೆ ಅಷ್ಟು ನಷ್ಟ ನಿನ್ನಿಂದ ತುಂಬಿಕೊಡೋ ಒಂದು ಪ್ರಕ್ರಿಯೆಯನ್ನು ಕಾಂಪನ್ಸೇಟ್ ಮಾಡೋದು ಅಂತೇಳಿ ಕರಿತೀವಿ ನಾವು. ಹೌದಾ? ಅದ ನಂತರದಲ್ಲಿ ನಾವು ನೋಡ್ತೀವಿ ಸ್ಪೆಷಲ್ ಡ್ಯಾಮೇಜಸ್ ಅಂತೇಳಿ ಬರ್ತದೆ. ಅದ ನಂತರದಲ್ಲಿ ಬರ್ತಕ್ಕಂಥದ್ದು ಸ್ಪೆಷಲ್ ಡ್ಯಾಮೇಜಸ್ ಅಂದರೆ ಏನು ಅಂತ ಹೇಳಿದ್ರೆ, these damages are those which arise from the breach of contract under special circumstances. ಸ್ಪೆಷಲ್ ಡ್ಯಾಮೇಜಸ್ಗಳನ್ನು ನಾವು ಯಾವಾಗ ಶೂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ವೆನ್ ಇಟ್ ಈಸ್ ಹ್ಯಾಪನ್ ಅಂಡರ್ ದಿ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್. ಇಫ್ ದೆರ್ ಈಸ್ ಎ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂಡರ್ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್, ಸ್ಪೆಷಲ್ ಡ್ಯಾಮೇಜಸ್ ಕ್ಯಾನ್ ಬಿ ಕ್ಲೈಮ್ಡ್. ಕೆಲವೊಂದು ವಿಶೇಷವಾದ ಪ್ರಕರಣಗಳಲ್ಲಿ ಸ್ಪೆಷಲ್ ಡ್ಯಾಮೇಜಸ್ಗಳನ್ನ ನಾವು ಕ್ಲೈಮ್ ಮಾಡ್ಕೋಬೋದು. ಯಾವಾಗ ಅಂತ ಹೇಳಿದ್ರೆ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಆದಾಗ. ಆ್ಯಂಡ್ ಸ್ಪೆಷಲ್ ಡ್ಯಾಮೇಜಸ್ ಕ್ಯಾನ್ ಬಿ ರಿಕವರ್ಡ್ ಓನ್ಲಿ ಇಫ್ ಇಟ್ ಇಸ್ ಸ್ಟಿಪ್ಯುಲೇಟೆಡ್ ಇನ್ ದ ಕಾಂಟ್ರಾಕ್ಟ್. ಆಮೇಲೆ ಆ ಒಂದು ವಿಶೇಷ ಪ್ರಕರಣಗಳ ವಿಶೇಷ ಒಂದು ಪ್ರಕರಣ ಅಂತೇಳಿ ನಾವು ಆ ಒಂದು ನಮ್ಮ ಕಾಂಟ್ರಾಕ್ಟ್ ಆಗ್ತಕ್ಕಂಥ ಒಂದು ಟೈಮ್ನಲ್ಲಿ ಮೆನ್ಷನ್ ಮಾಡಿರಬೇಕು. ಇಟ್ ಈಸ್ ಟು ಬಿ ಸ್ಟಿಪ್ಯುಲೇಟೆಡ್ ಇನ್ ದ ಕಾಂಟ್ರಾಕ್ಟ್ ಕ್ಯಾನ್ ಬಿ ಕ್ಲೈಮ್ ಅಂಡರ್ ದಿ ಸ್ಪೆಷಲ್ ಡ್ಯಾಮೇಜಸ್ ಅಂಥೇಳಿ ಆ ಕಾಂಟ್ರಾಕ್ಟ್ನಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾಗ ಮಾತ್ರ ಸ್ಪೆಷಲ್ ಡ್ಯಾಮೇಜಸ್ನ ನಾವು ಕ್ಲೈಮ್ ಮಾಡ್ಬೋದು ಅಂತ ಹೇಳ್ತಾ ಬರ್ತಿದ್ವಿ. ಸೊ ಈಗ ಅದರ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಸ್ಪೆಷಲ್ ಡ್ಯಾಮೇಜಸ್ ಕ್ಯಾನ್ ಬಿ ಕ್ಲೈಮ್ಡ್ ಅಂಡರ್ ದಿ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್. ಇಫ್ ದೇರ್ ಅಂಡರ್ ದಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ನ ಆ ಒಂದು ಕಾಂಟ್ರಾಕ್ಟ್ನಲ್ಲಿ ಸ್ಟಿಪ್ಯುಲೇಟೆಡ್ ಆಗಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದರೆ ಮಾತ್ರ ಈ ಸ್ಪೆಷಲ್ ಡ್ಯಾಮೇಜಸ್ಗಳನ್ನ ಕ್ಲೈಮ್ ಮಾಡ್ಬೋದು ಅಂಥೇಳಿ ಈ ಒಂದು ಉದ್ದೇಶ. ನೆಕ್ಸ್ಟ್ ಬರೋಣ, ಎಕ್ಸೆಂಪ್ಲರಿ ಡ್ಯಾಮೇಜಸ್ ಆರ್ ವಿಂಡಿಕ್ಟಿವ್ ಡ್ಯಾಮೇಜಸ್ ಅಂತೇಳಿ ಕರಿತೀವಿ. ಏನಿರ್ಬೋದು ಎಕ್ಸೆಂಪ್ಲರಿ ಡ್ಯಾಮೇಜಸ್ ಆರ್ ವಿಂಡಿಕ್ಟಿವ್ ಡ್ಯಾಮೇಜಸ್ ಅಂತ ಹೇಳಿದ್ರೆ, ದೀಸ್ ಡ್ಯಾಮೇಜಸ್ ಆರ್ ಅವಾರ್ಡೆಡ್ ವಿತ್ ಎ ವ್ಯೂ ಟು ಪನಿಷ್ ದ ಡಿಫಾಲ್ಟಿಂಗ್ ಪಾರ್ಟಿ who injured the feelings of the others, and not solely with the idea of awarding compensation to the injured party. ಇದೊಂಥರ ಸ್ವಲ್ಪ ಏನೋ ಒಂಥರ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಒಂದು ಡ್ಯಾಮೇಜ್ ಸೂಟ್ ಫಾರ್ ಡ್ಯಾಮೇಜಸ್ನ ಒಂದು ಅಂಶ ಇದೆ. ಏಕೆ ಅಂತ ನಾನು ಹೇಳ್ತೀನಿ. ಸೊ ಉಳಿಕೆದೆಲ್ಲ ನಾವು ನೋಡ್ತಾ ಬಂದಾಗ ನಮಗೊಂದು ಮೇಯ್ನಾಗಿ ನಾವು ಏನನ್ನು ಗಮನಿಸ್ತಾ ಇದ್ವಿ ಅಂತ ಹೇಳಿದ್ರೆ, ಇರ್ತಕ್ಕಂಥ ಎರಡು ಪಾರ್ಟಿಯಲ್ಲಿ ಏನು ನಷ್ಟ ಆಗಿರ್ತಕ್ಕಂಥ ಪಾರ್ಟಿ, ಆ ಪಾರ್ಟಿನ ಮೇನ್ ಕೇಂದ್ರವಾಗಿ ಇಟ್ಕೊಂಡ್ಬಿಟ್ಟು ನಾವಿಲ್ಲಿ ನೋಡ್ತಾ ಬಂದಿದ್ದೀವಿ. ಅವ್ನಿಗೆ ಎಷ್ಟು ಡ್ಯಾಮೇಜ್ ಆಗಿದೆ ಆ ಒಂದು ಡ್ಯಾಮೇಜ್ನ ಫುಲ್ಫಿಲ್ ಮಾಡೋದು, ಆಮೇಲೆ ಕಾಂಪನ್ಸೇಷನ್ ಕೊಡೋದು, ಅದು ಅಂತೇಳಿ. ಆದರೆ ಈ ಎಕ್ಸಂಪ್ಲರಿ ಡ್ಯಾಮೇಜಸ್ ಅಥವಾ ಇಂಡಿಕ್ಟಿವ್ ಡ್ಯಾಮೇಜಸನ್ನು ಏನು ಹೇಳ್ತಿದ್ಯಪ್ಪ ಅಂತೇಳಿದರೆ, ಇದರ ಒಂದು ಉದ್ದೇಶ ಏನು ಅಂತೇಳಿದರೆ, ನಾಟ್ ಓನ್ಲಿ ವಿತ್ ದ ಐಡಿಯಾ ಆಫ್ ಅವಾರ್ಡಿಂಗ್ ಕಾಂಪನ್ಸೇಷನ್ ಟು ದ ಇಂಜರ್ಡ್ ಪಾರ್ಟಿ and also with a view to punish the defaulting party who injured the feelings of the others. ಯಾಕೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತೇ ಇದೆ, ಪ್ರಿವೆನ್ಷನ್ ಇಸ್ ದ ಬೆಟರ್ ದೆನ್ ಕ್ಯೂರ್ ಅಂತೇಳಿ ನಾವು ಕರಿತೀವಿ. ಅಂದರೆ ಈ ರೀತಿ ಏನು ಕೆಲವೊಂದು ಪಾರ್ಟಿಗಳು ಇನ್ನೊಂದು ಪಾರ್ಟಿಗೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮಾಡೋದ್ರಿಂದ ಅವ್ರಿಗೆ ಏನು ಆಗ್ತಿದೆಯಲ್ಲ, ಆ ಒಂದು ಪಾರ್ಟಿಗೆ ಏನು ನಷ್ಟ ಆಗ್ತಿದೆ, ನಾಟ್ ಓನ್ಲಿ ಫೈನಾನ್ಷಿಯಲ್ ಲಾಸ್ ಆ್ಯಂಡ್ ಆಲ್ಸೋ ಈಸ್ ಫೀಲಿಂಗ್ಸ್. ಆ ಒಂದು ಅಗ್ರಿಮೆಂಟ್ನ ಆ ಒಂದು ಕಾಂಟ್ರಾಕ್ಟ್ನ ನಂಬ್ಕೊಂಡ್ಬಿಟ್ಟು ನಾವೇನೋ ಒಂದು ಕೆಲಸ ಮಾಡೋದಕ್ಕೆ ಮುಂದೆ ಹೋಗ್ತಿದ್ದೀವಿ. ಸಡನ್ನಾಗಿ ಒಂದು ಕುತ್ತಿಗೆಗೆ ಬಂದಿರತಕ್ಕಂಥ ಪರಿಸ್ಥಿತಿಯಲ್ಲಿ ಆ ಒಂದು ಕಾಂಟ್ರಾಕ್ಟ್ನ ಬ್ರೀಚ್ ಮಾಡ್ತಾನೆ ಅಂತ ಹೇಳಿದರೆ ಅವನ್ನೇ ನಂಬ್ಕೊಂಡ್ಬಿಟ್ಟು ನಾವು ಎಷ್ಟೋ ಒಂದು ಕನಸುಗಳನ್ನ ಕಟ್ಟಿರ್ತೀವಿ, ಎಷ್ಟೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಆಮೇಲೆ ಏನೋ ಒಂಥರ ಭವಿಷ್ಯದಲ್ಲಿ ಯೋಜನೆಗಳನ್ನ ಹಾಕೊಂಡಿರ್ತೀವಿ. ಇವೆಲ್ಲವೂ ಅವನನ್ನು ನಂಬ್ಕೊಂಡ್ಬಿಟ್ಟು ನಾವು ಇಷ್ಟೆಲ್ಲ ಪ್ಲ್ಯಾನ್ಗಳು ಮಾಡಿದಾಗ ಸಡನ್ನಾಗಿ ಆ ವ್ಯಕ್ತಿ ನಮಗೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮಾಡ್ತಾನೆ ಅಂತ ಹೇಳಿದ ತಕ್ಷಣ ಅದರಿಂದ ಏನು ನಮಗೇನು ಲಾಸ್ ಆಗಿದೆ ಬರ್ಬೋದು, ಆದರೆ ನಮ್ಮ ಕನಸುಗಳು, ನಮ್ಮ ಫೀಲಿಂಗ್ಸ್ಗಳು, ನಮ್ಮ ಒಂದು ಆಸೆಗಳು
ಅವೆಲ್ಲ ಅವರಿಂದ ತಂದುಕೊಡೋಕ್ಕಾಗೋದಿಲ್ಲ. ಹಾಗಾಗಿನೇ ಇಂಥ ಪ್ರಕರಣಗಳು ನಡೆಯಬಾರ್ದು ಅಂತ ಒಂದು ಉದ್ದೇಶದಿಂದ ಈ ಒಂದು ಕಾಯ್ದೆಯಲ್ಲಿ ಎಕ್ಸೆಂಪ್ಲರಿ ಡ್ಯಾಮೇಜಸ್ ಅಂತೇಳಿ ತಂದಿದ್ದೀವಿ. ಏನು ಅಂತ ಹೇಳಿದರೆ, the person has to be punished, the defaulting party has to be punished because he has injured the feelings of the others, he has injured the dreams of the others, he has injured the plannings of the others. So not only with the idea of awarding compensation to the injured party, at the same time this kind of people who are breaching the contract, this kind of people we should punish for the purpose of not to happen in the future again and again. ಆ ಒಂದು ಉದ್ದೇಶದಿಂದ ಈ ಎಕ್ಸೆಂಪ್ಲರಿ ಡ್ಯಾಮೇಜಸ್ ಆರ್ ವಿಂಡಿಕ್ಟಿವ್ ಡ್ಯಾಮೇಜಸ್ ಅನ್ನೋ ಒಂದು ಅಂಶನ ನಾವು ನೋಡ್ತಿದ್ದೀವಿ. ಸೊ ಹಾಗೆಯೇ ಈಗ ನಾವು ಅರ್ಥ ಮಾಡ್ಕೊಂಡಿವಿ ಡ್ಯಾಮೇಜಸ್, ಸೂಟ್ ಫಾರ್ ಡ್ಯಾಮೇಜಸ್ನಲ್ಲಿ ನಾವು ಮೊದಲನೇದಾಗಿ ಯಾವುದನ್ನು ನೋಡಿದ್ವಿ ಅಂತ ಹೇಳಿದರೆ ಕಾಂಪನ್ಸೇಟರಿ ಡ್ಯಾಮೇಜಸ್ನ ನೋಡಿದ್ವಿ, ಸ್ಪೆಷಲ್ ಡ್ಯಾಮೇಜಸ್ ಅಂತ ನೋಡಿದ್ವಿ, ಹಾಗೆಯೇ ಎಕ್ಸೆಂಪ್ಲರಿ ಡ್ಯಾಮೇಜಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಹಾಗೆ ರೀತಿ ಇನ್ನೊಂದು ಡ್ಯಾಮೇಜಸ್ ಅಂತ ಹೇಳಿ ಇನ್ನೊಂದು ಟೈಪ್ ಇದೆ, ಅದು ಕೊನೆಯ ಟೈಪು ನೋಡೋಣ ಅದು ಏನು ಅಂತೇಳಿ. ನಾಮಿನಲ್ ಡ್ಯಾಮೇಜಸ್. Nominal damages are awarded in cases where the injured party is able to prove a breach of contract but he has not suffered any real or substantial loss. ಭಾಳ ಕ್ಲಿಯರಾಗಿ ಸೂಚ್ಯವಾಗಿ ಕೊಟ್ಟಿದ್ದಾರೆ. ನಾಮಿನಲ್ ಡ್ಯಾಮೇಜಸ್ ಅಂದರೆ ಏನಪ್ಪ ಅಂತ ಹೇಳಿದರೆ, ವೇರ್ ದ ಇಂಜೂರ್ಡ್ ಪಾರ್ಟಿ ಇರ್ತಕ್ಕಂಥ ಪಾರ್ಟಿಲಿ ಬ್ರೀಚ್ ಮಾಡಿರ್ತಕ್ಕಂಥ ಒಬ್ಬ ಪಾರ್ಟಿ, ಇಂಜೂರ್ಡ್ ಪಾರ್ಟಿ ಇಬ್ಬರು, ಆ ಇಂಜೂರ್ಡ್ ಪಾರ್ಟಿ ಈಸ್ ಏಬಲ್ ಟು ಪ್ರೂವ್ ಎ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಅವನು ಏನು ಬ್ರೀಚ್ ಆಫ್ ಮಾಡಿರ್ತಕ್ಕಂಥ ಪಾರ್ಟಿ ತನ್ನ ಆ ಒಂದು ಕಾಂಟ್ರಾಕ್ಟ್ನ ಬ್ರೀಚ್ ಮಾಡಿದ್ದಾನೆ ಅಂತೇಳಿ ನಾವು ಪ್ರೂವ್ ಮಾಡ್ತೀವಿ. ಬಟ್ ಆ ಒಂದು ಬ್ರೀಚ್ ಆಫ್ ಕಾಂಟ್ರಾಕ್ಟಿಂದ ಈ ಇಂಜೂರ್ಡ್ ಪಾರ್ಟಿಗೆ ಯಾವುದೇ ರೀತಿಯಾಗಿ ಲಾಸ್ ಆಗಿರೋದಿಲ್ಲ, ಎನಿ ರಿಯಲ್ ಆರ್ ಸಬ್ಸ್ಟ್ಯಾನ್ಷಿಯಲ್ ಲಾಸ್, ನಷ್ಟ ಏನೂ ಆಗಿರೋದಿಲ್ಲ. ಆದರೆ ಅವನು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮಾಡಿದ್ದಾನೆ ಅನ್ನೋದನ್ನು ನಾವು ತೋರಿಸ್ತೀವಿ. ಇಂಥ ಒಂದು ಟೈಮ್ನಲ್ಲಿ ನಾಮಿನಲ್ ಡ್ಯಾಮೇಜಸ್ ಅನ್ನೋ ಒಂದು ಪ್ರಕರಣದಲ್ಲಿ ನಾವು ಇಲ್ಲಿ ಸೂಟ್ ಫಾರ್ ಡ್ಯಾಮೇಜಸ್ ಅಂತೇಳಿ ನಾವು ಮೆನ್ಷನ್ ಮಾಡ್ಕೊಳ್ತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಒಟ್ಟಾರೆಯಾಗಿ ನಾವು ಇಷ್ಟೊಂದು ನೋಡ್ತೀವಲ್ಲ, ಇವುಗಳೆಲ್ಲ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ನಾವೇನು ಸೂಟ್ ಫಾರ್ ಡ್ಯಾಮೇಜಸ್ಸಲ್ಲಿ ನಾವು ಭಾಳಷ್ಟು ಟೈಪ್ಸ್ಗಳು ನೋಡಿದ್ವಿ. ಕಾಂಪನ್ಸೇಟರಿ ಡ್ಯಾಮೇಜಸ್ಸು, ಸ್ಪೆಷಲ್ ಡ್ಯಾಮೇಜಸ್ಸು, ಎಕ್ಸೆಂಪ್ಲರಿ ಡ್ಯಾಮೇಜಸ್ಸು, ನಾಮಿನಲ್ ಡ್ಯಾಮೇಜಸ್, ಇವೆಲ್ಲದನ್ನು ನೋಡ್ತಾ ಬಂದಿವಲ್ಲ. ಇದರ ಒಂದು ಉದ್ದೇಶ ಏನು ಅಂತ ಹೇಳಿದರೆ, granting such damages is to bring the party making breach of contract to record and recognize the right aggrieved party. ಇದೇ ರೀತಿ ಇಂತಹ ಬ್ರೀಚ್ ಆಫ್ ಕಾಂಟ್ರಾಕ್ಟ್ನ ನಷ್ಟವನ್ನು ನಾವು ಮತ್ತೆ ಆಗದೇ ಇರಬಾರ್ದು, ಮತ್ತೆ ಆಗಬಾರ್ದು ಇಂಥವು. ಹಾಗಾಗಿ ಆ ಅಗ್ರೀವ್ಡ್ ಪಾರ್ಟಿಗೆ ರೆಕಗ್ನೈಸ್ ಮಾಡಬೇಕು, ಅವನಿಗೇನು ಲಾಸಸ್ ಆಗಿದೆ ಅದನ್ನ ರೆಕಾರ್ಡ್ ಮಾಡಿಬಿಟ್ಟು ಇಂಥ ಡ್ಯಾಮೇಜಸ್ಗಳನ್ನ ತುಂಬಿಕೊಡೋ ಒಂದು ಪ್ರಕ್ರಿಯೆಯನ್ನು ನಾವಿಲ್ಲಿ ಸೂಟ್ ಫಾರ್ ಡ್ಯಾಮೇಜಸ್ ಅನ್ನೋ ಒಂದು ಟೈಪ್ನಲ್ಲಿ ಅಂಡರ್ ದಿ ಬ್ರೀಚ್ ಆಫ್ ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ನಲ್ಲಿ ಸೂಟ್ ಫಾರ್ ಡ್ಯಾಮೇಜಸ್ ಅನ್ನೋ ಒಂದು ಟೈಪ್ನಲ್ಲಿ ಇಷ್ಟೆಲ್ಲ ಅಂಶಗಳನ್ನ ನಾವು ನೋಡ್ತಾ ಬರ್ತೀವಿ. ಸೊ ವಿದ್ಯಾರ್ಥಿಗಳೇ, ನಾವಿವತ್ತು ಅರ್ಥ ಮಾಡ್ಕೊಂಡಿವಿ ರೆಮಿಡೀಸ್ ಆಫ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ನಲ್ಲಿ ಎರಡನೇ ಟೈಪು ಸೂಟ್ ಫಾರ್ ಡ್ಯಾಮೇಜಸ್ಸು. ಅದರಲ್ಲಿ ಬರ್ತಕ್ಕಂಥ ಸಬ್ ಪಾಯಿಂಟ್ಸ್ಗಳು ಕಾಂಪನ್ಸೇಟರಿ ಡ್ಯಾಮೇಜಸ್, ಸ್ಪೆಷಲ್ ಡ್ಯಾಮೇಜಸ್, exemplary damages or vindictive damages or nominal damages ಅಂತೇಳಿ. ಸೊ ಇವತ್ತಿನ ಸೆಷನ್ನು, ಈ 20ನೇ ಸೆಷನ್ನು ಸೂಟ್ ಫಾರ್ ಡ್ಯಾಮೇಜಸ್ಗಾಯಿತು. ಮುಂದಿನ ಸೆಷನ್ನ ನಾವು ನೋಡೋಣ. ಥ್ಯಾಂಕ್ ಯು.